ಹಲೋ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಎಲ್ಲರಿಗೂ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಒಂದು ಸುಲಭವಾದ ಆದರೆ ರುಚಿಯಾದ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಶಾವಿಗೆ ರೆಸಿಪಿನ ತಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್. ಉಳಿದಿದ್ದ ಅನ್ನ ಇರುತ್ತಲ್ಲ, ಅದರಿಂದ ಮಾಡುವಂಥ ರೆಸಿಪಿ ಇದು. ತುಂಬಾನೇ ಸುಲಭ, ತುಂಬಾ ಆರೋಗ್ಯಕರ, ಮತ್ತೆ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ಗೆ ಕೂಡ ಕೊಡ್ಬೋದು. ನೀವು ಕೂಡ ಆಫೀಸಿಗೆ ಹೋಗೋರಾದ್ರೆ ಲಂಚ್ ಬಾಕ್ಸ್ಗೆ ತಗೊಂಡು ಹೋಗ್ಬೋದು. ಅಷ್ಟು ಮಾಡಿದಾಗ ಎಷ್ಟು ಸಾಫ್ಟ್ ಇರುತ್ತೆ ಅಷ್ಟೇ ಸಾಫ್ಟ್ ಉಳಿಯುತ್ತೆ. ಇದಕ್ಕೆ ಏನಂದ್ರೆ, ನಾವು ಅನ್ನ ಬೇಯಿಸಿದಾಗಿದ್ದರಿಂದ ಅನ್ನ ನಾವು ಮಿಕ್ಸಿಯಲ್ಲಿ ರುಬ್ಬೇಕಾದ್ರೆ ತುಂಬಾ ನೀರು ಹಾಕೋಬಾರ್ದು. ಯಾಕಂದ್ರೆ ಬೇಯಿಸಿದನ್ನ ತುಂಬಾ ನೀರು ತಗೊಳ್ಳೋದಿಲ್ಲ ಅಲ್ವಾ. ನಾವು ಹಾಕಿದ್ರೆ ಮತ್ತೆ ತಗೊಳುತ್ತೆ, ಬಟ್ ಆದ್ರೆ ನಾವು ಹಿಟ್ ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದಕ್ಕೆ ಆ್ಯಡ್ ಮಾಡುವಂತ ಅಕ್ಕಿ ಹಿಟ್ಟು ಫ್ರೆಶ್ ಆಗಿರೋದು ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದಿದ್ದೋ ಅಥವಾ ರೆಡಿಮೇಡ್ ಸಿಗತ್ತಲ್ಲ ಅದು ಯಾವುದು ತಗೊಳ್ಳಿ, ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ. ಅದು ಮಿಕ್ಸಿಂಗ್ ಹೇಗಿರ್ಬೇಕು ಅಂದ್ರೆ ಕೈಗೆ ಸ್ಟಿಕ್ಕಿ ತಾಗುವ ಹಾಗೆ ಇರಬೇಕು. ಒಂಚೂರು ಎಣ್ಣೆ ಹಚ್ಕೊಂಡು ಮಾಡಿದ್ರೆ ತುಂಬಾ ಅಂದ್ರೆ ಅದ್ಭುತ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇಷ್ಟೇ ಅಕ್ಕಿ ಹಿಟ್ಟು ಹಿಡಿಯತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ನೀವು ಅನ್ನದ ಇದ್ರ ಮೇಲೆ ಹೋಗುತ್ತೆ ಅಕ್ಕಿ ಹಿಟ್ಟು. ಅನ್ನ ಎಷ್ಟು ತಗೊಳತ್ತೆ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಮಾಡುವಂಥದ್ದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ನಾನು ವಿಡಿಯೋನಲ್ಲಿ ಹೇಳಿದ್ದೀನಿ. ನೀವು ದಿಢೀರ್ ಅಂತ ಇದನ್ನ ಬೆಳಿಗ್ಗೆ ತಿಂಡಿಗೆ ಬೇಕಾದ್ರೆ ಬೆಳಿಗ್ಗೆ ತಿಂಡಿಗೆ ಅನ್ನ ಉಳ್ಕೊಂಡಿದ್ರೆ ಪರವಾಗಿಲ್ಲ, ಅಥವಾ ನೀವು ಅನ್ನ ಮಾಡ್ಕೊಂಡು ತಕ್ಷಣ ಕೂಡ ಮಾಡ್ಬೋದು. ಉಳಿದಿದ್ದು ಅನ್ನದೇ ಮಾಡ್ಬೇಕಂತಿಲ್ಲ, ನೀವು ಅನ್ನ ಮಾಡ್ಕೊಂಡು 1 hour ನಂತರ ಕೂಡ ಮಾಡ್ಬೋದು. ಹಾಗೆ ಇದನ್ನ ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು, ಸಾಯಂಕಾಲ ಟಿಫಿನ್ಗೂ ಮಾಡ್ಬೋದು, ಲಂಚ್ ಬಾಕ್ಸ್ಗೂ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಹೇಳ್ಬಿಟ್ಟು ಮುಂದೆ ನಾನು ಅನ್ನದಿಂದ ಮಾಡಿದಂತಹ ಇನ್ಸ್ಟೆಂಟ್ ಅಂದ್ರೆ ದಿಢೀರ್ ಶಾವಿಗೆ ರೆಸಿಪಿನ ಚಾನಲ್ನಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ನಿಮಗೆ ಸ್ವಲ್ಪನಾದ್ರೂ ನಾನು ಹಾಕಿರೋ ರೆಸಿಪಿ ಇಷ್ಟ ಆಗಿದೆ ಅಂತ ಆದರೆ ದಯಮಾಡಿ ಒಂದು ಲೈಕ್ ಕೊಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಅದೇ ರೆಸಿಪಿನ. ಎಲ್ಲರಿಗೆ ನಮಸ್ಕಾರ. ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ಎಪಿಸೋಡು ಉಳಿದಿದ್ದು ಅನ್ನದಿಂದ ಒತ್ತು ಶಾವಿಗೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತುಂಬ ಕಮ್ಮಿ ನೋಡಿ. ಉಳಿದಿದ್ದು ಅನ್ನ ಎಷ್ಟಿದೆಯೋ ಅಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾವು ಪಕ್ಕದಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಫ್ರೆಶ್ ಆಗಿರೋದು ಫೈನ್ ಆಗಿರೋದು ಇಟ್ಕೋಬೇಕಾಗತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಉಳಿದಿದ್ದ ಅನ್ನ ಇರುತ್ತಲ್ಲ, ಅದು ಬೌಲಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ. ಪೂರ್ತಿ ಹಾಕ್ಬಿಡಿ, ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಅದು ಮೆದು ಅಲ್ವಾ, ಚೆನ್ನಾಗಾಗುತ್ತೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಆ ಬೌಲಲ್ಲಿ, ಸಣ್ಣ ಬೌಲಲ್ಲಿ ನಾನು 3 4 ಟೇಬಲ್ ಸ್ಪೂನ್ ನೀರು ಹಾಕಿದ್ದೀನಿ ಅಷ್ಟೇನೇ, ಅದಕ್ಕಿಂತ ಜಾಸ್ತಿ ಹಾಕಲಿಲ್ಲ. ಎಲ್ಲ ಅನ್ನ ಹಾಕ್ಬಿಟ್ಟಿದ್ದೀನಿ. ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಹಾಗಿರಬೇಕು ಹಿಟ್ಟು. ಇದಕ್ಕೆ ನಾವು ಜಾಸ್ತಿ ನೀರು ಹಾಕಬಾರ್ದು, ಯಾಕಂದರೆ ಬೇಯಿಸಿರೋ ಅನ್ನದಿಂದ ಮಾಡೋದಲ್ವಾ. ಸೊ ಒಂದು ಸತಿ ಅದು ನೀರು ತೊಗೊಂಡ್ಬಿಟ್ಟಿದೆ, ಅದರಿಂದ ನಾವು ಜಾಸ್ತಿ ನೀರು ಹಾಕಲೇಬಾರ್ದು. ಈಗ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನಾನಿವತ್ತು ತೋರಿಸಿದ್ನಲ್ಲ ಹಾಗೆ ನಿಮ್ಗೆ ಅಂದಾಜು ಬರುತ್ತೆ ಮಾಡ್ಕೋಬೇಕಾದ್ರೆ, ಆ ಥರ ಹಾಕ್ಕೊಳ್ಳಿ. ಇವಾಗ ನನಗನ್ಸುತ್ತೆ ಇನ್ನೂ ಅದು ಬೈಂಡಿಂಗ್ ಬರಲಿಲ್ಲ, ಸೊ ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಅದರಿಂದ ಸ್ವಲ್ಪ ಹಾಕ್ಕೊಳ್ಳಿ. ನಿಮ್ಗೆ ಮಾಡಬೇಕಾದ್ರೆ ಅಂದಾಜು ಆಗುತ್ತೆ. ಅದರಿಂದ ಅದು ಹೇಗಾಗಬೇಕು ಹಿಟ್ಟು ಅಂತಂದರೆ, ಗಟ್ಟಿ ಆಗಬಾರ್ದು ಚಪಾತಿ ಥರ, ಅಥವಾ ನಾವು ಬಡಿಯೋ ರೊಟ್ಟಿ ಥರ ಹಾಗಾಗಬಾರ್ದು. ಇದು ಒಂಥರ ಜಿಗಟು ಇರಬೇಕು, ಅಂಟಾಗಬೇಕು ಹಿಟ್ಟು. ನೋಡಿ ಇವಾಗ ತೋರಿಸ್ತೀನಿ ನಾನು. ಅಂಟಾದರೆ ಮಾತ್ರ ನಿಮಗೆ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ. ಕೈಗೆ ಎಣ್ಣೆ ಹಚ್ಕೊಂಡ್ರಲ್ಲ ನೋಡಿ, ಹಿಟ್ಟು ಹಿಂಗಾಗಿದೆ ನೋಡಿ, ನೋಡಿದ್ರೆ ಹಂಗಾಗಬೇಕು. ಆ ಥರ ಆದರೆ ಕರೆಕ್ಟು. ಈಗ ನಿಮ್ಮ ಇದು ಸೇಮಿಯಾ ಮೌಲ್ಡ್ ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡ್ಬಿಟ್ಟು ಅದ್ರದ್ದು ಇನ್ನೊಂದು ಮೇಲ್ಗಡೆ ಪಾರ್ಟ್ ಇರುತ್ತಲ್ಲ, ಅದಕ್ಕೂ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ನಾವು ಮಾಡಿಟ್ಟಿದ್ದೀವಲ್ಲ ಇವಾಗ, ಅದನ್ನು ಇದರಲ್ಲಿ ಹಾಕಿ ನೋಡಿ. ನಾನು ಯಾವುದು ಯೂಸ್ ಮಾಡಿದ್ದೀನಿ ಪ್ಲೇಟು ಅಂತ ತೋರಿಸ್ತಾ ಇದ್ದೀನಿ. ತೆಳುವು ಶಾವಿಗೆ ಶೇವ್ ಮಾಡ್ತೀವಲ್ಲ ಕಡಲೆ ಹಿಟ್ಟಿದ್ದು, ಅದನ್ನು ಯೂಸ್ ಮಾಡಿದ್ದೀನಿ. ಇವಾಗ ಅದರಲ್ಲಿ ಫುಲ್ ಹಿಟ್ಟು ಹಾಕ್ಕೊಳ್ಳಿ. ಅದು ಎಲ್ಲನೂ ಹಿಡ್ಸತ್ತೆ, ಅದರಲ್ಲಿ ಹಾಕಲಿಕ್ಕೆ ಏನೂ ಉಳಿಯೋದಿಲ್ಲ. ಕರೆಕ್ಟಾಗಿ ಅಷ್ಟೇ ಹಾಕಿದೆ, ಏನಂತ ಹೇಗಂತ ಗೊತ್ತಿಲ್ಲ ನನಗೆ. ಓಕೆ, ಈಗ ಇಡ್ಲಿ ಪ್ಲೇಟ್ ಇರುತ್ತಲ್ಲ, ಅವುಗಳಿಗೆಲ್ಲ ಎಣ್ಣೆ ಹಚ್ಕೊಳ್ಳಿ. 3 ಸೆಟ್ ಇದೆ ಪ್ಲೇಟು, 12 ಶಾವಿಗೆ ಆಗುತ್ತೆ ನೋಡಿ ಒಂದು ಮೌಲ್ಡಲ್ಲಿ. ಅಷ್ಟೇ ಕರೆಕ್ಟಾಗಿ ಆಗಿದೆ ಹಿಟ್ಟು. ಮೆಷರ್ ಮಾಡಿದ್ದಲ್ಲ ಅದು. ಇವಾಗ ಶಾವಿಗೆ ಹಿಂಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ರುಚಿಯಾಗತ್ತೆ ಅಂದರೆ, ಇದು ಶಾವಿಗೆಗೆ ನಾವು ಅಕ್ಕಿ ನೆನೆಸು ಮತ್ತು ಅದಕ್ಕೆ ತೆಂಗಿನಕಾಯಿ ಹಾಕು, ರುಬ್ಬು, ಮತ್ತೊಂದು ಸತಿ ಬೇಯಿಸಿ, ಇದೇನೂ ಇಲ್ಲ.
ಡೈರೆಕ್ಟಾಗಿ ಒಂದೇ ಸತಿ ಬೇಯಿಸ್ಬಿಟ್ರೆ ಆಗೋಯ್ತು. ಸೂಪರ್ ಆಗುತ್ತೆ. 3 ಇಡ್ಲಿ ಪ್ಲೇಟ್ಸ್ನ ಇಡಿ ಅದರಲ್ಲಿ ಇದರಲ್ಲಿ ಸ್ಟೀಮರಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 8ರಿಂದ 10 ನಿಮಿಷ ತನಕ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿ. ಯಾಕಂದರೆ ಆಲ್ರೆಡಿ ನೀರು ಕುದ್ದಿದ್ದಾಗಿದೆ ಅಲ್ವಾ. ಈಗ 10 ನಿಮಿಷ ಆದಮೇಲೆ ಚೆಕ್ ಮಾಡಿ ಹೆಂಗಾಗಿದೆ ಅಂತ. ಸೂಪರ್ ಫ್ರೆಂಡ್ಸ್, ನಂಬಕ್ಕೆ ಆಗಲ್ಲ. ನಾನು 2-3 ಸತಿ ಮಾಡಿದೆ. ಆಮೇಲಿಂದ ಕರೆಕ್ಟಾಗಿ ಬಂದಮೇಲೆ ನಿಮಗೆಲ್ಲ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ. ಸೂಪರ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ಚಟ್ನಿ ಜೊತೆ ಎಂಜಾಯ್ ಮಾಡ್ಬೋದು, ವೆಜಿಟೇಬಲ್ ಕುರ್ಮಾ ಜೊತೆ ಎಂಜಾಯ್ ಮಾಡ್ಬೋದು, ತೆಂಗಿನಕಾಯಿ ಹಾಲು ಜೊತೆ ಎಂಜಾಯ್ ಮಾಡ್ಬೋದು. ನಾನು ಇವಾಗ ಚಟ್ನಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.